ನಮಸ್ಕಾರ ಸ್ನೇಹಿತರೆ. ಈಗ ರಾಜ್ಯ ಕಾಂಗ್ರೆಸ್‌ನಲ್ಲಿ ಅಲ್ಲೋಲ ಕಲ್ಲೋಲದಂತಹ ಸಿಚುವೇಶನ್ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸು. ಈ ನೋಟಿಸ್‌ನ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರನ್ನೇ ಸಚಿವ ಸಂಪುಟದಿಂದ ಹೊರಗಿಟ್ಟು ಸಭೆ ಮಾಡಲಾಗಿದೆ. ಹಾಗಾದ್ರೆ ಸಭೆಯಲ್ಲಿ ನಡೆದಂತ ಚರ್ಚೆಗಳಾದ್ರೂ ಏನು? ಸಿದ್ದು ಸರ್ಕಾರಕ್ಕೆ ಗಂಡಾಂತರ ಕಾದಿದ್ಯಾ? ಖುದ್ದು ಸಿಎಂ ಸಿದ್ದುರವರಿಗೆ ಬಂಧನದ ಭೀತಿ ಕಾಡ್ತಾ ಇದೆಯಾ? ಯಾಕಂದ್ರೆ ಮಂತ್ರಿಮಂಡಲದ ಸಭೆ ಆಗೋದಕ್ಕೂ ಮುಂಚೆ ಸಿದ್ದರಾಮಯ್ಯನವರು ಶಾಸಕರ ಜೊತೆಗೆ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಅಕ್ಷರಶಃ ಸಿದ್ದರಾಮಯ್ಯನವರು ಭಾವುಕರಾಗಿ ಮಾತಾಡಿದ್ದಾರೆ. ನಾನೇನು ತಪ್ಪು ಮಾಡಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ ಎಂದಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾದ್ರೆ ಈ ಮೂಢ ವಿಚಾರದಲ್ಲಿ ಸಂಪುಟದಲ್ಲಿ ನಿರ್ಣಯ ಏನಾಗುತ್ತೆ? ಒಂದು ವೇಳೆ ರಾಜ್ಯಪಾಲರೇನಾದ್ರೂ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಖುದ್ದು ಸಿಎಂ ಸಿದ್ದು ಅವರ ವಿರುದ್ಧನೇ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಮುಂದೇನೆಲ್ಲ ಆಗಬಹುದು? ಹಿಂದೆ ಸಹ 2010-11ರಲ್ಲಿ BSY ಅವರಿಗೂ ಸಹ ಇಂಥದ್ದೇ ಸಂಕಷ್ಟ ಬಂದಿತ್ತು. ಆಗ ಏನಾಗಿತ್ತು? ಈಗ ಇದು ಕಾಂಗ್ರೆಸ್ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸಂಘರ್ಷಕ್ಕೆ ದಾರಿ ಮಾಡ್ಕೊಡ್ತಾ ಇದೆಯಾ? ಇದರ ಅನುಕೂಲ ಯಾರಿಗಾಗುತ್ತೆ? ಬಿಜೆಪಿಗಾಗುತ್ತಾ ಅಥವಾ ಕಾಂಗ್ರೆಸ್ನವ್ರಿಗಾಗುತ್ತಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತು, ಸಿದ್ದರಾಮಯ್ಯನವರ 40 ವರ್ಷಕ್ಕೂ ಹೆಚ್ಚು ರಾಜಕೀಯ ಬದುಕಿನಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇರ್ಲಿಲ್ಲ, ಕಳಂಕ ಸಹ ಇರ್ಲಿಲ್ಲ. ಆದ್ರೆ ಈ ಅವಧಿನಲ್ಲಿ ಅವರ ಮೇಲೆ ಆರೋಪಗಳ ಸುರಿಮಳೆನೇ ಆಗ್ತಾ ಇದೆ. ಇದಕ್ಕೆ ಉತ್ತರ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಸಹ ತಡಬಡಾಯಿಸ್ತಾ ಇದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಹಾಗಾಗಿ ಈಗ ಸರ್ಕಾರ ಸಂಪುಟ ಸಭೆ ಮಾಡ್ತಾ ಇದೆ. ಅದರಲ್ಲಿ ನಿರ್ಣಯ ಕೈಗೊಳ್ಳುತ್ತೆ. ಇಲ್ಲಿ ಸಿದ್ದರಾಮಯ್ಯನವರೇ ಆರೋಪಿ ಸ್ಥಾನದಲ್ಲಿರೋದ್ರಿಂದ, ಅವರ ವಿಷಯದಲ್ಲಿ ನಿರ್ಣಯ ಆಗ್ತಾ ಇರೋದ್ರಿಂದ ಅವರನ್ನು ಸಂಪುಟದಿಂದ ಹೊರಗಿಟ್ಟು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪುಟದಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳ್ಳಂಬೆಳಗ್ಗೆ ಗುರುವಾರ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಹ್ವಾನಿಸಿದ್ರು ಶಾಸಕರನ್ನ, ಕಾಂಗ್ರೆಸ್ ಶಾಸಕರನ್ನ. ಅದೇ ಸಂದರ್ಭದಲ್ಲಿ ಅವರು ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಆ ನೋಟಿಸ್ ನಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ನನ್ನ ವಿರುದ್ಧ ಷಡ್ಯಂತ್ರ ಅದು. ಹೈಕಮಾಂಡ್ ಅವರು ನನಗೆ ನೈತಿಕವಾಗಿ ಬೆಂಬಲ ಕೊಟ್ಟಿದ್ದಾರೆ. ನೀವೆಲ್ಲರೂ ಸಹ ನನಗೆ ಬೆಂಬಲ ಕೊಡಬೇಕು ಈ ವಿಚಾರದಲ್ಲಿ ಅಂತ ಕಳಕಳಿ ಮನವಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಶಾಸಕರಲ್ಲಿ. ಸ್ನೇಹಿತರೆ, ಈ ಸಚಿವ ಸಂಪುಟದ ಸಭೆಯ ಅಜೆಂಡಾ ಒಂದೇ. ಸಿಎಂ ಸಿದ್ದರಾಮಯ್ಯನವರನ್ನು ಈಗ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಅವರ ನೋಟಿಸ್ಗೆ ಯಾವುದೇ ಮಹತ್ವ ಇಲ್ಲ. ಅದನ್ನು ಮಾನ್ಯ ಮಾಡಬಾರದು. ನೋಟಿಸ್ ಹಿಂಪಡೀರಿ ಅಂತೇಳಿ ಸಚಿವ ಸಂಪುಟದಲ್ಲಿ ಆಲ್ಮೋಸ್ಟ್ ಆಲ್ ನಿರ್ಣಯ ಕೈಗೊಳ್ಳುವ ಎಲ್ಲ ಸಾಧ್ಯತೆಗಳು ಇದೆ. ಸ್ನೇಹಿತರೆ, ಇಲ್ಲಿ ಬಿಜೆಪಿ ಅವರು ಪ್ಲಾನ್ ನ ಸ್ಟ್ರಾಟಜಿಕಲಿ ಮಾಡ್ತಾ ಇದ್ದಾರೆ. ಒಂದು, ಪಾದಯಾತ್ರೆ ಮಾಡುವ ಮೂಲಕ ಸಿದ್ದರಾಮಯ್ಯ ಸರ್ಕಾರದ ಹಗರಣಗಳನ್ನು ಜನರ ಬಳಿ ತಲುಪಿಸುವುದು ಒಂದು ರೀತಿಯ ಹೋರಾಟ. ಆದ್ರೆ ಈ ಕಡೆ ಸಿದ್ದು ವಿರುದ್ಧ ಕಾನೂನಿನ ಹೋರಾಟವನ್ನು ಸಹ ರಾಜ್ಯಪಾಲರ ಮೂಲಕ ಮಾಡೋದಿಕ್ಕೆ ಬಿಜೆಪಿಯವರು ಈಗ ನಿರ್ಧಾರ ಮಾಡಿದ್ದಾರೆ. ಅದರ ಭಾಗನೇ ಈಗ ಸಿದ್ದುಗೆ ನೋಟಿಸ್ ಜಾರಿ ಮಾಡಿರೋದು. ಸಚಿವ ಸಂಪುಟದಲ್ಲಿ ಪ್ರಸ್ತಾಪ ಏನ್ ಮಾಡಲಾಗಿದೆ ಅಂದ್ರೆ, ಈ ಹಿಂದೆ ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ಮೊಟ್ಟೆ ಪ್ರಕರಣ ಕೇಳಿ ಬಂದಿತ್ತು. ಅದಕ್ಕೂ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರ ಬಳಿ ಮನವಿ ಮಾಡಲಾಗಿತ್ತು. ಆದರೆ ಅದರ ಬಗ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರ್ಲಿಲ್ಲ. ಇದುವರೆಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ. ಇದನ್ನೇ ಉದಾಹರಣೆಯಾಗಿಟ್ಕೊಂಡು ಇದಕ್ಕೂ ಅನುಮತಿ ಕೊಡಬಾರದು ಅಂತ ನಿರ್ಣಯನ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿದ್ದಾರೆ. ಇನ್ನ ಸಚಿವ ಸಂಪುಟ ಸಭೆಗೂ ಮುಂಚೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರಲ್ಲ, ಆಗ ಆ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಅವರು ಅಕ್ಷರಶಃ ಭಾವುಕರಾಗಿದ್ರಂತೆ. ಸ್ನೇಹಿತರೆ, ಇಲ್ಲಿ ಸಿದ್ದರಾಮಯ್ಯನವರಿಗೆ ಒಂದಂತೂ ಸ್ಪಷ್ಟ ಆಗಿ ಹೋಗಿದೆ. ಒಂದು ವೇಳೆ ಸಂಪುಟದ ನಿರ್ಣಯಕ್ಕೆ ವಿರುದ್ಧವಾಗೂ ಸಹ ರಾಜ್ಯಪಾಲರೇನಾದ್ರೂ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರೆಡಿ ಆದ್ರೆ, ಅನುಮತಿ ಕೊಟ್ರೆ, ಆಗ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ಸಿದ್ದರಾಮಯ್ಯನವರು ಬದ್ಧರಾಗಿರ್ಬೇಕಾಗತ್ತೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ನಿಮ್ಮ ವಿರುದ್ಧ ತನಿಖೆ ಮಾಡೋದಿಕ್ಕೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ, ನೀವು ಕುರ್ಚಿಯಿಂದ ಇಳೀರಿ ಅನ್ನೋ ಸೂಚನೆಯನ್ನ ಕೊಟ್ರೆ ಸಿದ್ದರಾಮಯ್ಯನವರು ಅದನ್ನ ಪಾಲನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದು ಕಾನೂನಾತ್ಮಕ ಹೋರಾಟ ಆಗಿರೋದ್ರಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರುತ್ತೆ ಅವರು ಸಿಎಂ ಆಗಿ ಮುಂದುವರೆದ್ರೆ. ಇದನ್ನೇ ಸಿದ್ದರಾಮಯ್ಯನವರು ಭಾವುಕವಾಗಿ ಹೇಳಿರೋದು ಮೀಟಿಂಗ್ ಅಲ್ಲಿ. ಒಂದು ವೇಳೆ ನನ್ನ ವಿರುದ್ಧ ಏನಾದ್ರೂ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಮುಂದುವರೆದು ಅನುಮತಿ ಕೊಟ್ಟಿದ್ದೇ ಆದ್ರೆ ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನಾಗಿರ್ತೇನೆ ಅನ್ನುವ ಮೂಲಕ ಸಭೆಯಲ್ಲಿ ಸಿದ್ದರಾಮಯ್ಯನವರು ಕುರ್ಚಿ ತ್ಯಾಗ ಮಾಡೋದ್ರ ಬಗ್ಗೆನೂ ಸಹ ಪ್ರಸ್ತಾಪ ಮಾಡಿದ್ದಾರೆ. ಸ್ನೇಹಿತರೆ, ಒಂದಂತೂ ಸ್ಪಷ್ಟ ಆಯ್ತು. ಈಗ ಈ ಮೂಢ ಹಗರಣ ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇರುವ ಎಲ್ಲ ಮುನ್ಸೂಚನೆಗಳು ಸಿಗ್ತಾ ಇದೆ. ಅದು ಸಿಎಂ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸೋದು ಏನು
ಬಿಜೆಪಿಯವರ ಅಜೆಂಡಾ ಆಗಿತ್ತು. ಅದು ಈಗ ಸಕ್ಸಸ್ಫುಲ್ ಆಗಿ ಆಗುವ ಎಲ್ಲ ಮುನ್ಸೂಚನೆಗಳು ಈ ಕ್ಷಣಕ್ಕೆ ಕಾಣ್ತಾ ಇದೆ. ಸ್ನೇಹಿತರೆ, ಮೊನ್ನೆ ಜುಲೈ 30ನೇ ತಾರೀಕೇನು ಸಿದ್ದರಾಮಯ್ಯನವರು ಡೆಲ್ಲಿಗೆ ಭೇಟಿ ಕೊಟ್ಟಿದ್ರು. ಅಲ್ಲೂ ಸಹ ಹೈಕಮಾಂಡ್ ಅವರ ಮನವೊಲಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹೈಕಮಾಂಡ್ ಮುಂದೆ, ಇದು ನನ್ನ ವಿರುದ್ಧ ನಡೆಸಲಾಗಿರ್ತಕ್ಕಂಥ ಷಡ್ಯಂತ್ರ. ಇದರಲ್ಲಿ ಪ್ರತಿಪಕ್ಷದವರಲ್ಲ, ಖುದ್ದು ನಮ್ಮ ಪಕ್ಷದವರೇ ಭಾಗವಹಿಸಿದ್ದಾರೆ ಅಂತಾನೂ ಸಹ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ದಾರೆ. ಇಷ್ಟು ದಿವಸ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಅಷ್ಟಾಗಿ ಇರ್ಲಿಲ್ಲ. ಕಾರಣ, ಅವರದ್ದೇ ಆದ SIT ಅವರು ತನಿಖೆ ಮಾಡ್ತಾ ಇದ್ರು. ಇದರಲ್ಲಿ ತಮಗೆ ಸಂಕಷ್ಟ ಬರುವಂತ ಸ್ಥಿತಿ ನಿರ್ಮಾಣ ಮಾಡೋದಿಕ್ಕೆ SIT ಗೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ SIT ಬರೋದು ರಾಜ್ಯ ಸರ್ಕಾರದ ಅಂಡರ್ ನಲ್ಲೇ. ಆದ್ರೆ ರಾಜ್ಯಪಾಲರು ಹಾಗಲ್ವಲ್ಲ, ಬಿಜೆಪಿ ಅವರು ಕೊಡ್ತಕ್ಕಂತಹ ಡೈರೆಕ್ಷನ್ ಗೆ ಅನುಗುಣವಾಗಿ, ಸಹಜವಾಗಿ ಅದು ರಾಜಕೀಯ. ರಾಜ್ಯಪಾಲರು ಈಗ ನೋಟಿಸ್ ಜಾರಿ ಮಾಡಿರುವುದು ಸಹ ಅದರ ಒಂದು ಭಾಗ ಅಷ್ಟೇ. ಈಗ ಶುರುವಾಗಿದೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ. ಒಂದು ವೇಳೆ ಸಂಪುಟದ ನಿರ್ಣಯಕ್ಕೆ ವಿರುದ್ಧವಾಗಿ ಗವರ್ನರ್ ಅವರೇನಾದ್ರೂ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ರೆ ಮುಂದೇನಾಗಬಹುದು ಅನ್ನೋದನ್ನ ಹೇಳ್ತೀನಿ. ಆಗ ಕೋರ್ಟ್ FIR ದಾಖಲಿಸುವಂತೆ ಲೋಕಾಯುಕ್ತಕ್ಕೆ ನಿರ್ದೇಶನ ನೀಡಬೇಕಾಗತ್ತೆ. ಕೋರ್ಟ್ ನಿರ್ದೇಶನದ ಮೇರೆಗೆ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯ ಅವರ ವಿರುದ್ಧ FIR ದಾಖಲೆ ಮಾಡಬೇಕಾಗುತ್ತೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲೆ ಮಾಡಿ ತನಿಖೆ ಶುರು ಮಾಡಬೇಕಾಗುತ್ತೆ ಸಿದ್ದು ವಿರುದ್ಧ. ಸ್ನೇಹಿತರೆ, ಇಲ್ಲಿ ಲೋಕಾಯುಕ್ತ ಯಾಕೆ ಬರುತ್ತಪ್ಪ ಅಂದ್ರೆ, ಅಧಿಕಾರ ದುರುಪಯೋಗ ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಇದಕ್ಕೆ ಸಂಬಂಧಪಟ್ಟ ಕಾಯ್ದೆಯಡಿ ಲೋಕಾಯುಕ್ತಕ್ಕೆ ತನಿಖೆ ಮಾಡುವ ಅಧಿಕಾರ ಇದೆ. ಹಾಗಾಗಿ ಇಲ್ಲಿ ಲೋಕಾಯುಕ್ತ ಬರುತ್ತೆ. ನಾನೀಗಾಗ್ಲೇ ಹೇಳಿದೆ, TJ ಅಬ್ರಾಹಂ ಅವರು ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಅಂತ. ಈ ದೂರನ್ನು ಇತ್ಯರ್ಥ ಮಾಡೋದಕ್ಕೆ ರಾಜ್ಯಪಾಲರ ಬಳಿ 3 ತಿಂಗಳ ಕಾಲಾವಕಾಶ ಇರುತ್ತೆ. ಈಗಾಗಲೇ ದೂರು ಸ್ವೀಕರಿಸಿರ್ತಕ್ಕಂಥ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿದ್ದಾರೆ. ಈ ನೋಟಿಸ್ಗೆ 15 ದಿನದ ಒಳಗೆ ಸಿದ್ದರಾಮಯ್ಯನವರು ಸಮಜಾಯಿಷಿ ನೀಡಬೇಕು. 15 ದಿನದ ಒಳಗೆ ಉತ್ತರ ಕೊಡದೇ ಇದ್ರೆ ರಾಜ್ಯಪಾಲರು ಮುಂದಿನ ಕ್ರಮ ಕೈಗೊಳ್ಳಬಹುದು. ಅವರು ಸ್ವತಂತ್ರರು. ಜುಲೈ 27ನೇ ತಾರೀಕು CMಗೆ ನೋಟಿಸ್ ಕೊಟ್ಟಿದ್ರು ರಾಜ್ಯಪಾಲರು. ಇವತ್ತಿಗೆ ಒಟ್ಟು 6-7 ದಿನ ಕಳೆದಿದೆ. ಇನ್ನು 8-9 ದಿವಸ ಮಾತ್ರ ಬಾಕಿ ಇದೆ CMಗೆ ಉತ್ತರ ಕೊಡೋದಿಕ್ಕೆ. ಈಗ ಬಿಜೆಪಿ ಅವರು ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರದ ವಿರುದ್ಧ ಮುಗಿದು ಬೀಳ್ತಾ ಇದ್ದಾರೆ. PSY ವಿರುದ್ಧ ಆಗ ಪ್ರಾಸಿಕ್ಯೂಷನ್ ಕೊಡಿಸಿದ್ ಯಾರು? ಈಗ ಯಾಕೆ ಭಯ ಪಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆನ ಶೋಭಾ ಕರಂದ್ಲಾಜೆ ಅವರು ಸಹ ಕೇಳಿದ್ದಾರೆ. ಸ್ನೇಹಿತರೆ, ಈ ಹಿಂದೆ 2010ರಲ್ಲಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರು ಅಧಿಕಾರದಿಂದ ಕೆಳಗಿಳಿದಿದ್ರು. ಆಗ ಸಹ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ರು. ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಯಡಿಯೂರಪ್ಪನವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಅವರ ವಿರುದ್ಧ ಲೋಕಾಯುಕ್ತರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದ್ರು. ಯಡಿಯೂರಪ್ಪನವರು ಆಗ ಜೈಲಿಗೂ ಸಹ ಹೋಗಿದ್ರು. ಈಗ ಸಿದ್ದರಾಮಯ್ಯನವರಿಗೂ ಸಹ ಅಂತಹದ್ದೇ ಸಂಕಷ್ಟ ಎದುರಾಗಿರೋದು. ಸ್ನೇಹಿತರೆ, ಇಷ್ಟು ದಿವಸ ಬಿಜೆಪಿ ಅವರು ಬಾಯಿ ಮಾತಿಗೆ ರಾಜೀನಾಮೆ ಕೇಳ್ತಾ ಇದ್ರು. ಆದ್ರೆ ಈಗ ಪುರಾವೆ ಇಟ್ಟು ರಾಜೀನಾಮೆ ಕೇಳ್ತಕ್ಕಂತ ಪ್ರಸಂಗ ಬಂದಿದೆ. ಈಗ ಅವರು ರಾಜ್ಯಪಾಲರನ್ನೇ ತೋರಿಸ್ಬಿಟ್ಟು, ನೋಡಿ, ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ರಾಜ್ಯಪಾಲರು ಅನುಮತಿ ಕೊಡೋ ಎಲ್ಲ ಸಾಧ್ಯತೆಗಳು ಇದಾವೆ, ನೈತಿಕ ಹೊಣೆ ಹೊತ್ತು CM ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಬಿಜೆಪಿ ಈಗ ಒತ್ತಡ ಏರ್ತಾ ಇದೆ CM ಸಿದ್ದರಾಮಯ್ಯ ಅವರ ವಿರುದ್ಧ. ಸಹಜವಾಗಿ ಕಾಂಗ್ರೆಸ್ನವರು ಇದನ್ನ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಬಿಜೆಪಿ ಅಂತ ಪ್ರತಿಭಟನೆ ಮಾಡ್ತಾ ಇರೋದು ನೀವೆಲ್ಲ ಗಮನಿಸಿರಬಹುದು. ಸ್ನೇಹಿತರೆ, ಇದಿಷ್ಟು ಇದುವರೆಗಿನ ಮೂಡ ಹಗರಣದಲ್ಲಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ನೋಟಿಸ್ ನ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.